ಸಿದ್ದರಾಮಯ್ಯನವರು ಇದರಲ್ಲಿ ಯಾವ ಥರ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಅವ್ರು ಜಡ್ಜ್ಮೆಂಟ್ ಕಾಪಿಯಲ್ಲೇ ಕೊಟ್ಟಿಲ್ಲ. ನರೇಂದ್ರ ಮೋದಿಯವರು ನನ್ನ ಹರಿಯಾಣ ಎಲೆಕ್ಷನ್ ಕ್ಯಾಂಪೇನಲ್ಲಿ ಈ ಪಾಯಿಂಟ್ ಹೇಳೋಷ್ಟಿರಲಿಲ್ಲ. ಈ ಥರ ಆಗಿದೆ ಕಾಂಗ್ರೆಸ್ ಗೌರ್ಮೆಂಟ್, ಇವ್ರ ಗೌರ್ಮೆಂಟಲ್ಲಿ ಆಗಿದೆಯಲ್ಲ, ಯಾಕೆ ಮಾಡಿಲ್ಲ? ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ, ಎಕ್ಸ್ಪೀರಿಯನ್ಸ್ಡ್ ಚೀಫ್ ಮಿನಿಸ್ಟರ್. ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಅವ್ರಿಗೆ ಈ ಥರದ್ರಲ್ಲಿ ಯಾರೂ ಕಾಟ ಕೊಟ್ಟಿಲ್ಲ. ಈ ಥರ ಇಷ್ಟೊಂದು ಕಾಟ ಯಾರು ಕೊಟ್ಟಿದ್ದಾರೆ? ಸಿದ್ದರಾಮಯ್ಯನವರು ಸೆಷನ್ನಲ್ಲಿ ಮಾತಾಡೋರು ಅಷ್ಟೇ. ಇಷ್ಟೊಂದು ಕಾಟ ಎಲ್ಲಿ ಕೊಟ್ಟಿದ್ದಾರೆ? ಟೈಮ್ ಬಂದಾಗ ರಾಜೀನಾಮೆ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ ಅವರು. ಕೊಡದಿರ ಏನಿರೋದು, ಟೈಮ್ ಬರಬೇಕಷ್ಟೆ. ಸಿದ್ದರಾಮಯ್ಯನವರು ಇದರಲ್ಲಿ ಯಾವ ಥರ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಅವ್ರು ಜಡ್ಜ್ಮೆಂಟ್ ಕಾಪಿಯಲ್ಲೇ ಕೊಟ್ಟಿಲ್ಲ. ಜಡ್ಜ್ಮೆಂಟ್ ಕಾಪಿಯಲ್ಲಿ ಹೇಳ್ಬೇಕಲ್ಲ, ಸಿದ್ದರಾಮಯ್ಯನವರು ಈ ಥರ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ಬೇಕಲ್ಲ ಮೇಡಮ್. ಎಲ್ಲಿ ಹೇಳಿದ್ದಾರೆ? ಅವ್ರು ಜಡ್ಜ್ಮೆಂಟಲ್ಲಿ ಹೇಳೇ ಇಲ್ಲ, ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ. ಆದರೆ ಅವರೇನಂತ ಹೇಳೋದು, ನ್ಯಾಯಾಧೀಶರು ಇಲ್ಲ ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಅಪ್ಲೈ ಮಾಡಿದ್ದಾರೆ ಅಂತ ಅವ್ರು ಹೇಳೋದು. ಯಾವ ಥರ ಅಪ್ಲೈ ಮಾಡಿದ್ದಾರೆ ಅದ್ರ ಜಡ್ಜ್ಮೆಂಟಲ್ಲಿ ಬರಬೇಕಲ್ಲ, ಬಂದಿಲ್ಲ ಅದು. ಅದಕ್ಕೆ ಇವಾಗ ಸಿದ್ದರಾಮಯ್ಯನವ್ರಿಗೂ ಒಂದು ಪಾಸಿಟಿವ್ ಇದು ಬಂದಿದೆ. ಏನು ಅಂತಂದರೆ, ಅವ್ರು ಹೈಯರ್ ಕೋರ್ಟ್ಗೆ ಹೋದರೆ ಅವ್ರ ಕಡೆ ಇಲ್ಲ ಸ್ಟೇ ಸಿಗುತ್ತೆ, ಇಲ್ಲ ಇದಾಗುತ್ತೆ. ಎರಡರಲ್ಲಿ ಯಾವುದನ್ನು ಒಂದು ಹಾಗೆ ಆಗುತ್ತೆ. ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದ ರಾಜಕೀಯದ ಪರಿಸ್ಥಿತಿ ನೋಡೋದು ಏನು ಅನಿಸುತ್ತೆ ನಿಮಗೆ? ಸ್ವಲ್ಪ ಶೋಷಣೀಯವಾಗೇ ಇದೆ. ಸ್ವಲ್ಪ ಎಲ್ಲ ಇದರಲ್ಲೂ ಶೋಷಣೆ ಆಗಿದೆ. ಯಾಕೆ ಅಂತಂದರೆ, ಇವ್ರಿಗೇನು ಅಂತಂದರೆ, ಒಂದು ಇದನ್ನು ಹೇಳ್ತೀನಿ ನೋಡಿ. ಇವಾಗ 2013ಇಂದ 2018ವರೆಗೂ ಇವರಿದ್ರಲ್ಲ, ಯಾರು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಅವ್ರಿಗೆ ಈ ಥರದ್ರಲ್ಲಿ ಯಾರೂ ಕಾಟ ಕೊಟ್ಟಿಲ್ಲ. ಈ ಥರ ಇಷ್ಟೊಂದು ಕಾಟ ಯಾರು ಕೊಟ್ಟಿದ್ದಾರೆ? ಸಿದ್ದರಾಮಯ್ಯನವರು ಸೆಷನ್ನಲ್ಲಿ ಮಾತಾಡೋರು ಅಷ್ಟೇ. ಇಷ್ಟೊಂದು ಕಾಟ ಎಲ್ಲಿ ಕೊಟ್ಟಿದ್ದಾರೆ? ಇವರು ಕಾಂಗ್ರೆಸ್ಸವ್ರು ಬಂದಮೇಲೆ ಇವ್ರಿಗೇನು ಅಂತಂದರೆ, ಸೆಂಟ್ರಲಲ್ಲೇ ಅವ್ರ ಗೌರ್ಮೆಂಟ್ ಇದೆ, ಏನೇನೋ ಮಾಡಿ ಟಾಪಲ್ ಮಾಡಿ ನಮ್ಮ ಗೌರ್ಮೆಂಟ್ ಬರೋ ಥರ ಮಾಡೋಣ. ಅದಾಗಲಿಲ್ಲ. ಯಾಕೆ ಆಗಲಿಲ್ಲ? ಒಂದು 7-8 ಸೀಟ್ ಡಿಫ್ರೆನ್ಸ್ ಇದ್ದಿದ್ದರೆ ಆಗೋಗ್ಬಿಡೋದು. 136 ಇದ್ದಾರೆ ಅವರು, ಅದನ್ನು ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಇವಾಗ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ. ಯಾವುದು ಅಂತಂದರೆ, ಸಿ ಬಿ ಐನವರು ಡೈರೆಕ್ಟಾಗಿ ಬರೋಕ್ಕಾಗಲ್ಲ, ಬರೋ ಆಗಿಲ್ಲ. ಅದೊಂದು ಇಂಪಾರ್ಟೆಂಟ್ ಕೆಲಸ ಮಾಡಿದ್ದಾರೆ. ಏನು ಅಂತಂದರೆ, ಡೈರೆಕ್ಟ್ ಇವ್ರ ಅಪ್ರೂವಲ್ ತೊಗೊಂಡೇ ಬರಬೇಕು ಅವರು, ಸಿ ಬಿ ಐನವರು. ಹೌದಾ? ಅದಕ್ಕೆ ಹೇಳೋದು, ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ, ಎಕ್ಸ್ಪೀರಿಯನ್ಸ್ಡ್ ಚೀಫ್ ಮಿನಿಸ್ಟರ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಇಲ್ಲದೇ ಇಷ್ಟೊತ್ತು ಬಂದ್ಬಿಡ್ಬೋದಿತ್ತು ಅವರು, ಸಿ ಬಿ ಐನವರು ಅಲ್ವಾ? ಅದಕ್ಕೆ ಇವಾಗ ಪರಿಸ್ಥಿತಿಯಲ್ಲಿ ರಾಜಕಾರಣ ಅಷ್ಟೊಂದೆಲ್ಲ ಇದಕ್ಕೆ ಹೋಗಬಾರ್ದು, ಕೆಳಮಟ್ಟಕ್ಕೆ ಹೋಗಬಾರ್ದು. 5 ವರ್ಷ ಅವ್ರಿಗೆ ಬಿಟ್ಬಿಡ್ಬೇಕು. ಅವ್ರ ಆಡಳಿತ ಸರಿಯಾಗಿ ಮಾಡಲಿಲ್ವಾ, ನಿಮಗೆ ಚಾನ್ಸ್ ಸಿಗುತ್ತೆ. ಹೌದು ಅಲ್ವ ಮೇಡಮ್? ಹೌದು. ನಾನು ಹೇಳೋದು ಇಷ್ಟು, ಇವಾಗ ಬಿಟ್ಬಿಡ್ಬೇಕು. ಬಿಟ್ಟು ಅರ್ಧದಲ್ಲಿ ರಾಜೀನಾಮೆ ಕೊಡಿ, ಹಂಗೆ ಹಿಂಗೆ ಅದೆಲ್ಲ ಸರಿಯವಲ್ಲ. ಅದು ಟೈಮ್ ಬಂದಾಗ ರಾಜೀನಾಮೆ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ ಅವರು. ಕೊಡದಿರ ಏನಿರೋದು, ಟೈಮ್ ಬರಬೇಕಷ್ಟೆ. ಇವಾಗ ಇನ್ನು ಅದು ನಾನು ಹೇಳಿದ್ದೆ ಒಂದು ಸಲ, ಒಂದು ಸ್ಟೆಪ್ ಹತ್ತಿದ್ದಾರೆ. ಇನ್ನು ಮೇಲಿನವರೆಗೂ ಬರಬೇಕು, ಲಾಸ್ಟ್ ಸ್ಟೆಪ್ವರೆಗೂ. ಇವಾಗ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಗೊತ್ತೇನು ಮೇಡಮ್? ಇವಾಗ ಸೆಕೆಂಡ್ ಬೆಂಚ್ಗೆ ಹಾಕ್ಕೊಳ್ಳೋಕೆ ಅನುಕೂಲ ಇದೆಯಾ? ಇಲ್ಲೇ ಇನ್ನೊಂದು ಬೆಂಚ್ ಇದೆ, ಜಸ್ಟಿಸ್ ಅವ್ರಿಗಿದೆ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಇದಿದೆ, ಡಬಲ್ ಬೆಂಚ್ ಇದೆ. ಆಮೇಲೆ ಫೈನಲ್ ಚೀಫ್ ಜಸ್ಟಿಸ್ ಇದ್ದಾರೆ, ಅಲ್ಲಿ ಹಾಕ್ಕೊಳ್ಳೋಕೆ ಅನುಕೂಲ ಇದೆ. ಇದೆಲ್ಲ ಸ್ಟೆಪ್ಸ್ ಇದೆ. ಇದೆಲ್ಲ ಹೋಗಿದ್ದಾದ್ಮೇಲೆ ಅವರು ಒಂದು ಹಂತ ತಲುಪಿದ್ದಾದ್ಮೇಲೆ ಅವ್ರು ರಾಜೀನಾಮೆ ಕೊಡಲೇಬೇಕು. ಅದು ಅಷ್ಟುವರೆಗೂ ಇರಲ್ಲ ಅವರು. ಸಿದ್ದರಾಮಯ್ಯನವರು ಅಷ್ಟೊಂದು ಕೆಳಮಟ್ಟಕ್ಕೆ ಹೋಗಲ್ಲ. ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ. ಇವು ಸುಮ್ಮನೆ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಆಗುತ್ತೆ. ಮತ್ತು ನರೇಂದ್ರ ಮೋದಿಗಳು ಹರಿಯಾಣದಲ್ಲಿ ಈ ಪಾಯಿಂಟ್ ಹೇಳೋ ಅಷ್ಟಿಲ್ಲ. ಈ ಪಾಯಿಂಟ್ ಅವ್ರ ಘನತೆಗೆ ತಕ್ಕದ್ದಲ್ಲ ಇದು. ನಾನು ಬೇಕಾದರೆ 100ಕ್ಕೆ 200% ಹೇಳ್ತೀನಿ. ನರೇಂದ್ರ ಮೋದಿಯವರು ನನ್ನ ಹರಿಯಾಣ ಎಲೆಕ್ಷನ್ ಕ್ಯಾಂಪೇನಲ್ಲಿ ಈ ಪಾಯಿಂಟ್ ಹೇಳೋ ಅಷ್ಟಿರಲಿಲ್ಲ. ಈ ಥರ ಆಗಿದೆ ಕಾಂಗ್ರೆಸ್ ಗೌರ್ಮೆಂಟ್, ಇವ್ರ ಗೌರ್ಮೆಂಟಲ್ಲಿ ಆಗಿದೆಯಲ್ಲ, ಯಾಕೆ ಮಾಡಿಲ್ಲ? ಅದಕ್ಕೆ ಅವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನಂತ, ನಿಮ್ಮ ಮಿನಿಸ್ಟ್ರಲ್ಲಿ, ಬಿ ಜೆ ಪಿ ಇದರಲ್ಲಿ ಮಿನಿಸ್ಟ್ರಲ್ಲಿ ಯಾರನ್ನು ಒಬ್ಬನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ತೋರಿಸ್ಬಿಟ್ರೆ ನೀವು, ನಿಮಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಪಾಯಿಂಟ್ ಅದೇ ಇವ್ರದ್ದು ಹೇಳಿದ್ದಾರೆ, ಕುಮಾರಸ್ವಾಮಿದು ಕ್ಯಾಬಿನೆಟಲ್ಲಿ ಇಟ್ಕೊಂಡಿದ್ದೀರಲ್ಲ, ಅಲ್ವೇನು ಮೇಡಮ್? ಒಬ್ರಿಗೊಂದು ಮಾಡಿದ್ರೆ ಹೆಂಗೆ ಅಲ್ವಾ ಮೇಡಮ್?
ನಾನು ಹೇಳೋದು ಎಲ್ಲ ನ್ಯಾಯವಾಗಬೇಡ, ನ್ಯಾಯಬದ್ಧವಾಗಿ ಸ್ವಲ್ಪನಾದರೂ ನ್ಯಾಯ ಇರಬೇಕು ಅಲ್ವಾ? ಹೌದು ಮೇಡಮ್. ಅದು ಇದರಲ್ಲಿ ಮತ್ತೆ ಅವರು ಇದು ಏನು ಆ, ಆ, ಎಷ್ಟೋ ಜನ ಸತ್ತೋದ್ರು, ನರಮೇಧ ಅಂತಾರೆ ಅದಕ್ಕೆ, ಗೋದರ ಪ್ರಕರಣವನ್ನು ನರಮೇಧ ಅಂತಾರೆ. ಅಂಥದ್ರಲ್ಲಿ ಅವರು ರಾಜೀನಾಮೆ ಕೊಡಲಿಲ್ಲ. ಅವನ್ನೆತ್ತಿ ಇವ್ರನ್ನ ಅಮಿತ್ ಶಾನ ಎತ್ತಿ ಒಳಕ್ಕೆ ಹಾಕಿರ್ಲಿಲ್ವಾ? ಒಳಕ್ಕೆ ಹಾಕಿದ್ರು ಆ ಕೇಸಲ್ಲಿ. ಅಷ್ಟೊತ್ತಿಗೆ ಇವ್ರ ಗೋರ್ಮೆಂಟ್ ಬಂತು, ಅವ್ರು ಬದುಕೊಂಡ್ರು. ನಾನೇನು ಬಿ ಜೆ ಪಿ ಮೇಲೆ ಇದು ಮಾಡ್ತಾ ಇಲ್ಲ, ಬಟ್ ಆದರೆ ನ್ಯಾಯ ಒಂದು ಸ್ವಲ್ಪನಾದರೂ ಇರಬೇಕು. ಇವರು ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್, ಯಾವುದೋ ಒಂದು ಸ್ಟೇಟ್ ಎಲೆಕ್ಷನ್ನು ಅದು ಸಣ್ಣದು ಒಂದು 90 ಸೀಟು, ಹರಿಯಾಣದಲ್ಲಿರೋದು ಇಷ್ಟು ಸೀಟು 90 ಸೀಟು, ನಮಗಿನ್ನ ಕಡಿಮೆ, ನಮ್ಮದು 122 ಇದೆ. ಅಂಥದ್ರಲ್ಲಿ ಹೋಗಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಇವನ ವಿಷಯ ಇರ್ತದೆ. ಅಂದರೆ ಸಿದ್ದರಾಮಯ್ಯನ ಹೆಸರು ಗ್ರೇಟ್ ಆಯ್ತೇ ಹೊರತು ಕಡಿಮೆಗೆ ಇಳಿಲಿಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಅವರೆಲ್ಲ ಇಂಥದ್ದಕ್ಕೆಲ್ಲ ಇದಾಗಬಾರ್ದು. ಅಯ್ಯೋ, ಮೇಲ್ಗಡೆ ಸ್ಥಾನದಲ್ಲಿದ್ದಾರೆ ಅವರು, ಯಾರು, ನರೇಂದ್ರ ಮೋದಿಗಳು. ಬೀಟ್ ಪ್ಲಸ್ ಕರ್ನಾಟಕ.